ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 17ನೇ ಬಾರಿಗೆ ರಾಜ್ಯ ಮುಂಗಡ ಪತ್ರವನ್ನು ಇವತ್ತು ಮಂಡಿಸಿದರು. ನಾನು ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ 83ರಿಂದ ಸುಮಾರು ಎಲ್ಲ ವರ್ಷಗಳ ಮುಂಗಡ ಪತ್ರವನ್ನು ವಿಧಾನಸಭೆಯ ಪತ್ರಕರ್ತರ ಗ್ಯಾಲರಿಯಲ್ಲಿ ಕುಳಿತು ಅದನ್ನು ವರದಿ ಮಾಡಿದವನು. ಸೊ ಅದರಿಂದ ಒಂದು ರೀತಿಯಲ್ಲಿ ಹೊಸ ವೈದ್ಯರಿಗಿಂತ ಹಳೆಯ ರೋಗಿ ಏನು ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅತಿ ಹೆಚ್ಚು ಬಜೆಟ್ಗಳನ್ನು ನಾನು ಅಧ್ಯಯನ ಮಾಡಿ ವರದಿ ಮಾಡಿದ್ದೇನೆ. ಇದು ಮೊದಲು ತಮಗೆ ತಿಳಿಸುವಂಥದ್ದು. ಇವತ್ತು ಸಿದ್ದರಾಮಯ್ಯನವರು ಮಂಡಿಸಿದಂತಹ ಬಜೆಟ್ 17ನೇ ಬಜೆಟ್, ಇದೊಂದು ದಾಖಲೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಈ ಬಜೆಟ್ಟಿನ ಒಟ್ಟಾರೆ ಟೇಕ್ ಅವೇಸ್ ಏನು ಅದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಯತ್ನ ಮಾಡ್ತೀನಿ ನಾನು. ಒಂದು, ಸಿದ್ದರಾಮಯ್ಯನವರು ಯು ಸಿ ದಟ್ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವಂತಹ ಒಂದು ಯತ್ನವನ್ನು ಇದರಲ್ಲಿ ಮಾಡಿದ್ದಾರೆ. ಒಂದು. ಸೆಕೆಂಡ್ ಪಾಯಿಂಟ್, ಗ್ಯಾರಂಟಿ ಮತ್ತು ಸಾಮಾಜಿಕ ನ್ಯಾಯ, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಸಾಮಾನ್ಯ ಜನರ ಪರ ಏನೋ ಅವರ ಆಲೋಚನೆಗಳಿವೆ, ಅದನ್ನು ಈ 17ನೇ ಮುಂಗಡ ಪತ್ರದಲ್ಲೂ ಕೂಡ ಅನುಷ್ಠಾನಕ್ಕೆ ತರುವ ಯತ್ನವನ್ನು ಮಾಡಿದ್ದಾರೆ. ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳಬೇಕಾದ, ಈ ಬಜೆಟ್ ಮಂಡನೆಗಿಂತ ಮೊದಲು ಗ್ಯಾರಂಟಿ ಯೋಜನೆಯನ್ನು ಬದಲಿಸಬೇಕು, ಅದು ಶ್ರೀಮಂತರಿಂದ ಅದನ್ನು ಯು ಸಿ ದಟ್ ದೂರ ಇಡೋ ಹಾಗೆ, ಗಿವ್ ಇಟ್ ಅಪ್, ಇಂಥದ್ದೆಲ್ಲ ಚರ್ಚೆಗಳು ನಡೀತಾ ಇವೆ. ಆದರೆ ಅದು ಯಾವುದಕ್ಕೂ ಸಿದ್ದರಾಮಯ್ಯ ಮಾಡೋದಿಲ್ಲ. ಅವರು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿದ್ದಾರೆ. ಸೊ ಅದರ ಜೊತೆಗೆ ಅವರ ಬದ್ಧತೆ ಇರುವಂಥದ್ದು ಸಾಮಾಜಿಕ ನ್ಯಾಯ, ಅದನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಮುಂಗಡ ಪತ್ರದಲ್ಲಿ ತೋರಿಸಿದ್ದಾರೆ. ಅದರ ಜೊತೆಗೆ ಅವರು ಮೇಲ್ವರ್ಗದ ವಿರೋಧಿ, ಧರ್ಮ ವಿರೋಧಿ ಅನ್ನೋ ಅವರ ಮೇಲಿನ ಆರೋಪ ಕೂಡ ಅದನ್ನು ಪಕ್ಕಕ್ಕೆ ತಳ್ಳುವ ಕೆಲಸವನ್ನು, ಆ ಆರೋಪಗಳು ಸುಳ್ಳು ಅನ್ನುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಒಂದು, 2 ದೇವಸ್ಥಾನಗಳಿಗೆ ಅವರು ಪ್ರಾಧಿಕಾರದ ಒಂದು ಇದನ್ನು ನೇಮಿಸುವುದಕ್ಕೆ ಹೊರಟಿದ್ದು ಒಂದು. ಅದ್ರ ಜೊತೆ ಬೆಳಗ್ಗೆ ಒಂದು ಚರ್ಚೆ ನಡೀತು, ತಾವೆಲ್ಲ ಗಮನಿಸಿರ್ಬೋದು. ಸಿದ್ದರಾಮಯ್ಯವರು ಯೂಶ್ವಲಿ ಮುಂಗಡ ಪತ್ರವನ್ನು 11-12 ಗಂಟೆಗೆ ಹೀಗೆ ಮಂಡಿಸ್ತಾ ಇದ್ದವರು ಇವತ್ತು ಯಾಕೆ 10 ಗಂಟೆ 15 ನಿಮಿಷಕ್ಕೆ ಮಂಡಿಸಿದ್ರು. ಸೊ ಕೆಲವರು ಹೇಳೋ ಪ್ರಕಾರ 10:30 ನಂತರ ರಾಹುಕಾಲ ಬರ್ತಾ ಇತ್ತು. ರಾಹುಕಾಲದಲ್ಲಿ ಅವರಿಗೆ ಮಂಡಿಸೋದು ಇಷ್ಟ ಇರಲಿಲ್ಲ. ಆದ್ದರಿಂದ ಅವರು 10:15 ಗುಳಿಕಾಲ ಮುಗಿದ ತಕ್ಷಣ ಅವರು ಇದನ್ನು ಮಂಡಿಸಿದ್ರು ಅನ್ನುವ ರೀತಿ ಚರ್ಚೆಗಳು ನಡೀತಾ ಇದ್ವು. ಇದು ವಿಧಾನಸೌಧದಲ್ಲೂ ಈ ಮಾತು ಕೇಳ್ತಾ ಇತ್ತು, ಲಾಬಿಯಲ್ಲೂ ಕೇಳ್ತಾ ಇತ್ತು. ಹಾಗಿದ್ದರೆ ಸಿದ್ದರಾಮಯ್ಯವರು ಇದನ್ನೆಲ್ಲ ನಂಬ್ತಾರೆ ಬಿಡ್ತಾರೆ, ಅದು ಮುಖ್ಯ ಅಲ್ವೇ ಅಲ್ಲ. ಆದರೆ 11 ಗಂಟೆಗೆ ಯಾಕೆ ಮಾಡಿಲ್ಲ? ಅವರು ಧಾರ್ಮಿಕರಾದ್ರೆ ಆಗಿರ್ಬೋದು. ಒಬ್ಬ ವ್ಯಕ್ತಿ ಧಾರ್ಮಿಕನಾಗುವುದು ಆಗದಿರುವುದು ಅಂತ ಮುಖ್ಯ ಅಂತ ನನಗೆ ಅನಿಸಲ್ಲ. ಆದರೆ ಆತನಿಗೆ ಏನು ಅನ್ನಿಸುತ್ತೆ, ಆತ ಏನನ್ನು ನಂಬುತ್ತಾನೆ, ಅದರಂತೆ ಬದುಕೋದು ಭಾಳ ಮುಖ್ಯವಾದ್ದು. ಆದ್ದರಿಂದ ಅವರು ನಂಬುವಂತೆ ಕಾಣುತ್ತೆ. ಇನ್ನೊಂದು 2-3 ವಿಚಾರಗಳನ್ನು ನಾನು ಹೇಳಬೇಕು. ಸೊ ಈಗ ಮಕ್ಕಳಿಗೆ ಮೊಬೈಲ್ ನಿಷೇಧದ ಬಗ್ಗೆ ಚರ್ಚೆ ನಡೀತಿದೆ. ನಿಷೇಧ ಮಾಡಿದೆ, ಅದು ಭಾಳಷ್ಟು ಜನ ಸ್ವಾಗತಿಸಿದ್ದಾರೆ. ಆದರೆ ಈ ನಿಷೇಧ ಜಾರಿಗೆ ತರುವುದು ಹೇಗೆ ಅನ್ನುವ ಪ್ರಶ್ನೆ ಕೂಡ ಇದೆ. ಅದನ್ನು ನಾನು ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ವಿಶ್ಲೇಷಣೆಯಲ್ಲಿ ವಿಸ್ತೃತವಾಗಿ ಮಾತಾಡ್ತೀನಿ. ಇನ್ನೊಂದು, ಕಾಲೇಜು ವಿದ್ಯಾರ್ಥಿ ಸಂಘಗಳಿಗೆ ಚುನಾವಣೆ ನಡೆಸುವ ನಿರ್ಧಾರವನ್ನು ಕೈಗೊಂಡಿದ್ದು. ಇದು ಎಷ್ಟರ ಮಟ್ಟಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು, ಒಂಥರ ಹೊಸ ನಾಯಕತ್ವಗಳು ಹುಟ್ಟಲಿ ಅನ್ನೋ ಕಾರಣಕ್ಕೆ ಇದು ಮಾಡಲಾಗಿದೆ ಅನ್ನುವ ವಾದ ಇದೆ. ಆದರೆ ಈ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಿಲ್ಲಿಸಿದ್ದು ಯಾಕೆ ಅಂತ ಒಂಥರ ಫ್ಲ್ಯಾಶ್ ಬ್ಯಾಕ್ ಹೋದರೆ, ಅಲ್ಲಿ ಕಾಲೇಜುಗಳು ರಣರಂಗ ಆಗ್ತಾಯಿದ್ವು. ಒಂದು ಕಡೆ ಎಡಪಂಥೀಯ ವಿದ್ಯಾರ್ಥಿ ಸಂಘಗಳು, ಇನ್ನೊಂದು ಕಡೆ ಬಲಪಂಥೀಯ ವಿದ್ಯಾರ್ಥಿ ಸಂಘಗಳು, ABVP ಅಂತದ್ದು. ಸೊ ಗಲಾಟೆಗಳು, ಹೊಡೆದಾಟಗಳಾಗ್ತಾಯಿದ್ವು. ಸೊ ಅದರಿಂದ ಇದನ್ನು ಬ್ಯಾನ್ ಮಾಡಲಾಗಿತ್ತು. ಆದರೆ ಈಗ ಇದು ಉಪಮುಖ್ಯಮಂತ್ರಿಗಳ ಒಂದು ಆಶಯದ ಮೂಲಕ ಈಗ ಇದನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದರೆ ಅವ್ರು ಕೊಡುವ ಕಾರಣ, ಹೊಸ ನಾಯಕತ್ವ ಹುಟ್ಟಬೇಕು ಕಾಲೇಜ್ ಹಂತದಲ್ಲಿ ಅಂತ ನನಗೆ ಅನುಮಾನ ಇದೆ. ಇವತ್ತಿನ ರಾಜಕಾರಣಿಗಳು ಯಾವ ರೀತಿಯ ನಾಯಕತ್ವವನ್ನು ಹುಟ್ಟಾಕ್ತಾರೆ ಅಂತ. ಒಂದು ನಿಮಿಷ, 3 ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರ ಮುಖವನ್ನು ನಿಮ್ಮ
ಮುಂದೆ ತಂದುಕೊಳ್ಳಿ. ಅವರ ರಾಜಕೀಯ ನಂಬಿಕೆಗಳು, ಅವರ ಆಲೋಚನಾ ಕ್ರಮ ನೋಡಿದರೆ ಅವರಂಥ ನಾಯಕರು ಬಂದುಬಿಟ್ರೆ ಈಗಿನ ಪರಂಪರೆ ಮುಂದುವರಿಯುತ್ತೆ. ರಾಜಕಾರಣ ಒಂದು ವ್ಯಾಪಾರ ಆಗುತ್ತೆ, ಗುಂಡಾಯಿಸಮ್ ರಾಜಕಾರಣದ ಭಾಗ ಆಗುತ್ತೆ. ಅಂತಹ ನಾಯಕತ್ವವನ್ನು ಇದು ಹುಟ್ಟಾಕ್ಬೋದು ಅನ್ನುವ ಅನುಮಾನ ನನಗೆ ಇದೆ. ಸೊ ಅದರ ಜೊತೆಗೆ ನಾನು ಭಾಳ ಮುಖ್ಯವಾದ ಸಿದ್ಧಿ ಅಂತಂದರೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೊಡಬೇಕಾದಷ್ಟು ಒತ್ತು ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ. ಮೊದಲು ಶಿಕ್ಷಣದತ್ತ ನೋಡೋಣ. ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂತಂದರೆ ಕೆಲವು ಪ್ರಾಥಮಿಕ ಶಾಲೆಗಳನ್ನು, ಮಾಧ್ಯಮಿಕ ಶಾಲೆಗಳನ್ನು ಉನ್ನತೀಕರಿಸುವ ಮಾತನ್ನು ಆಡಿದ್ದಾರೆ. ಒಂದು, ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಒದಗಿಸುವ ಅನುದಾನದ ಪ್ರಮಾಣ ಕಡಿಮೆ ಇದೆ. ಅದ್ರ ಜೊತೆಗೆ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಡೆವಲಪ್ ಮಾಡುವ ಮಾತನ್ನು ಅವರು ಆಡ್ತಾರೆ. ಸರ್ಕಾರಿ ಶಾಲೆಗಳಿಗೆ ಬಿಲ್ಡಿಂಗ್ ಕೊಡೋದು ಅನ್ನೋದು. ಆದರೆ ಶಾಲೆಗಳ ಶಿಕ್ಷಣದ ಗುಣಮಟ್ಟ, ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಯತ್ನವನ್ನು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಾಡಿಲ್ಲ. ಅದಕ್ಕೆ ಮಹತ್ವವನ್ನೇ ಕೊಟ್ಟಿಲ್ಲ. ಕೇವಲ ಮಟೀರಿಯಲಿಸ್ಟಿಕ್ ಆಗಿ, ಅಂದರೆ ಬಿಲ್ಡಿಂಗ್ಗಳು ಕಟ್ಟೋದು, ಇನ್ನೊಂದು ಮಾಡೋದು, ಇದರಿಂದ ಶಿಕ್ಷಣ ಗುಣಮಟ್ಟ ಹೆಚ್ಚು, ಅದೆಲ್ಲ ಮಾಡಲಿ. ಅದರ ಜೊತೆ ಮಧ್ಯಾಹ್ನದ ಊಟ ಇದೆ, ಎಲ್ಲ ಇದೆ, ಮಕ್ಕಳು ಬರೋದಕ್ಕೆ ಬೇಕು. ಆದರೆ ಕಲಿಕೆಯ ರೀತಿ ಇದೆಯಲ್ಲ, ಕಲಿಕೆಯ ರೀತಿ ಮತ್ತು ಬದುಕಿನ ಮೌಲ್ಯ, ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಇಲ್ಲಿ ಏನೂ ಇಲ್ಲ. ಅದು ಯಾಕೆ ಯೋಚನೆ ಮಾಡಬೇಕು. ಹಾಗೆ ಆರೋಗ್ಯದ ವಿಚಾರಕ್ಕೆ ಬನ್ನಿ. ಆರೋಗ್ಯದ ವಿಚಾರಕ್ಕೆ ಹಲವು ಕಡೆ ಹೆಚ್ಚಿನ ಆಸ್ಪತ್ರೆಗಳನ್ನು ತೆರೆಯೋ ಮಾತನಾಡಿದರೆ ಉತ್ತರ ಕನ್ನಡಕ್ಕೆ ಬಂದು ಕಾರವಾರಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದು ಮೊದಲಿಂದ ಬೇಡಿಕೆ ಇತ್ತು. ಆದರೆ ಒಟ್ಟಾರೆಯಾಗಿ ಖಾಸಗಿ ಶಿಕ್ಷಣದ ಲಾಬಿ ಮತ್ತು ಖಾಸಗಿ ಆಸ್ಪತ್ರೆಗಳು ಆರೋಗ್ಯದ ಲಾಬಿ ಏನಿದೆ, ಆ ನಿಯಂತ್ರಣದಿಂದ ಹೊರಬರೋದಕ್ಕೆ ಸಿದ್ದರಾಮಯ್ಯನವರಿಗೆ ಸಾಧ್ಯ ಆದಂತೆ ಅನಿಸ್ತಾ ಇಲ್ಲ. ಯಾಕಂತಂದರೆ ಬಹುತೇಕ ಶಾಸಕರು ಶಿಕ್ಷಣ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು, ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದ್ದಾರೆ. ಆದ್ದರಿಂದ ಕರ್ನಾಟಕದಲ್ಲಿ ಯಾವ ಲಾಬಿ ಇವತ್ತು ಪವರ್ಫುಲ್ ಅಂದರೆ ಶಿಕ್ಷಣ ಲಾಬಿ ಮತ್ತು ಆರೋಗ್ಯದ ಈ ಲಾಬಿ. ಈ ಲಾಬಿಯಿಂದ ಹೊರಗೆ ಬರೋದಕ್ಕೆ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಯತ್ನ ಮಾಡಬಹುದು ಅಂದ್ಕೊಳ್ಳೋದು. ಯಾಕಂದರೆ ಬಹುಮಟ್ಟಿಗೆ ಅದು ಅವರ ಕೊನೆಯ ಬಜೆಟ್ ಹೌದೋ ಅಲ್ವೋ, ಮುಂದಿನ ವರ್ಷ ಮಂಡಿಸ್ತಾರೋ ಇಲ್ವೋ ಇದು ಗೊತ್ತಿಲ್ಲ ನನಗೆ. ಆದರೆ ಈ ಸಂದರ್ಭದಲ್ಲಿ ಅವರು ಅದನ್ನು ಮಾಡಬಹುದು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅದು ಕಾಣ್ತಾ ಇಲ್ಲ. ಇನ್ನು ನೀರಾವರಿಗೆ, ಎಸ್ಪೆಷಲಿ ಸಣ್ಣ ನೀರಾವರಿಗೆ ಸಿದ್ದರಾಮಯ್ಯನವರು ಹೆಚ್ಚಿನ ಇದನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಭಾಳ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅನ್ನೋದು, ಸೊ ಅದು ಬೆಂಗಳೂರಿನಲ್ಲಿ 2 ಬರುತ್ತೆ, ಧಾರವಾಡದಲ್ಲಿ ಬರುತ್ತೆ. ಇದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಯಿತು. ಅಂದರೆ ಅವರ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರಿಗೆ ಬಡ ಜನರ ಬದುಕು ಗೊತ್ತಿದೆ, ಬಡತನ ಗೊತ್ತಿದೆ. ಅವರಿಗೆ ಶಿಕ್ಷಣವನ್ನು ಪಡೆಯುವುದಕ್ಕೆ ಬಡವರು, ಹಿಂದುಳಿದ ವರ್ಗದವರು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಅದರಿಂದ ಅದನ್ನು ಅವರು ಇಲ್ಲಿ ಅಡ್ರೆಸ್ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಅಬ್ಕಾರಿ ಇದರಿಂದ ಒಂದು 45,000 ಕೋಟಿ ರೂಪಾಯಿನ ಸಂಗ್ರಹಿಸುವ ಮಾತನ್ನು ಆಡಿದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು. ಅದ್ರ ಜೊತೆಗೆ ಇಡೀ ಈ ಬಜೆಟ್ನಲ್ಲಿ ಕಳೆದ ಬಾರಿ 4.9 ಲಕ್ಷ ಕೋಟಿ ಬಜೆಟನ್ನು ಮಾಡಿಸಿದ ಸಿದ್ದರಾಮಯ್ಯ ಬಾರಿ 4.48 ಲಕ್ಷ ಕೋಟಿ ಬಜೆಟನ್ನು ಮಾಡಿಸಿದ್ದಾರೆ. ಸೊ ಈ ಬಜೆಟ್ ಮಂಡನೆ ಏನಿದೆ ಇದರಲ್ಲಿ ವಿತ್ತೀಯ ಕೊರತೆಯ ಪ್ರಮಾಣ ಎಷ್ಟಾಗುತ್ತೆ ಅನ್ನೋದು ಭಾಳ ಮುಖ್ಯವಾದ್ದು. ಹಿಂದಿನ ಬಜೆಟ್ನಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ವಿತ್ತೀಯ ಕೊರತೆ ಕಾಣ್ತಾ ಇತ್ತು. ಈ ಮುಂಗಡ ಪತ್ರದಲ್ಲೂ ಕೂಡ ವಿತ್ತೀಯ ಕೊರತೆಯ ಪ್ರಮಾಣ ಜಾಸ್ತಿ ಆಗುವ ಅಪಾಯ ಇದೆ ಅಂತ. ಅವರು ಆದಾಯದ ಮೂಲಗಳೇನಿವೆ ಅದು ವಿಸ್ತೃತ ಆಗಿಲ್ಲ. GST ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶ ಇಲ್ಲವೇ ಇಲ್ಲ. ಅವರಿಗಿರೋದು ಸ್ಟ್ಯಾಂಪ್ ಡ್ಯೂಟಿ ಇದೆ, ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಸೆಸ್ ಹಾಕುವಂಥದ್ದಿದೆ, ಅಬಕಾರಿ ಇದೆ. ಪ್ರಮುಖವಾಗಿ ಇಷ್ಟು ಅದ್ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ. ಅದರಿಂದ ಭಾಳ ಜನ ಈ ಬಜೆಟ್ ಬೆಲೆ ಏರಿಕೆ ಕಾರಣ ಆಗುತ್ತೆ, ಇವ್ರ ಕೈಲಿ ಏನಿದೆ ರೀ, ಎಲ್ಲ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ. ಸೊ BJP ಅವ್ರು ಚಂಬು ಹಿಡ್ಕೊ ಬಂದಿದ್ದಾರಲ್ಲ ಇವತ್ತು. ಸೊ ಇದು ಯಾಕೆಂದರೆ ಸಿದ್ದರಾಮಯ್ಯವ್ರ ಬಜೆಟ್ ಚಂಬು ಅಂತ ನಾಳೆನೂ ಚಂಬು ಚಳವಳಿ ಮಾಡ್ತಾರೆ ಕಾಣುತ್ತೆ. ಆದರೆ ಕೆಲವು ದೊಡ್ಡ ಚಂಬಿತ್ತು, ಕೆಲವು ಸಣ್ಣ ಚಂಬಿತ್ತು. ನನ್ನ ಪ್ರಕಾರ ಸಣ್ಣ ಚಂಬು ಸಿದ್ದರಾಮಯ್ಯನ ಬಜೆಟ್ ಅಂದರೆ ದೊಡ್ಡ ಚಂಬು ಇದೆಯಲ್ಲ, ಅದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ದೊಡ್ಡ ಚಂಬು ಅಲ್ಲ, ಚರಿಗೆಯೂ ಅಲ್ಲ, ಅದಕ್ಕೆ ದೊಡ್ಡ ಹಂಡೆ ಅಂತಾರೆ ನಮ್ಮ ಮಲೆನಾಡು. ಈ ನೀರು ಕಾಯ್ಸೋಕ್ಕಿರ್ತಾರಲ್ಲ ದೊಡ್ಡ ಹಂಡೆ, ಅದು ಹೌದು, ಮೋದಿಯವರು ದೊಡ್ಡ ಹಂಡೆ, ಇವ್ರದ್ದು ಚಂಬು ಅಷ್ಟೇ. ಅದನ್ನ ಹಿಡ್ಕೊಬಂದಿದ್ದಾರೆ ಲೈಟ್ ವೇದಲ್ಲಿ ನಾನು ಹೇಳ್ತಾ ಇರೋದು. ಸೊ ಹೀಗಾಗಿ ಈ ಒಂದು ಬಹಳ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವ್ರ ಕೊನೆಯ ಬಜೆಟ್ ಹೌದಾ ಅಲ್ವಾ ಅನ್ನೋ ಮಾತುಗಳೆಲ್ಲ ನಡೀತಾ ಇವೆ. ಅದ್ರ ಬಗ್ಗೆ ನನಗೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ.
ಅವರಿದ್ದಾಗ ಏನು ಮಾಡ್ತಾರೆ ಅನ್ನೋದಷ್ಟೇ ಬಹಳ ಬಹಳ ಮುಖ್ಯವಾದ್ದು. ಇನ್ನು ಈ ಶಾಲೆ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳನ್ನು ತಡೆಯುವಂತಹ ಕೂಡ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು, ಅದನ್ನು ತಡೆಯೋದಕ್ಕೆ ಅದಕ್ಕೆ ಹೆಚ್ಚಿನ ಕಟ್ಟುನಿಟ್ಟಿನ, ಯಾಕಂದರೆ ಇವತ್ತಿನ ಯುವ ಜನರು ಬಹಳಷ್ಟು ಮಕ್ಕಳುಗಳು ಈ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾರೆ. ಸೊ ಇವನ್ ಎಸ್ಪೆಷಲಿ ಪಂಜಾಬ್ನಲ್ಲಿ ಮೊದಲಿತ್ತು, ಅದು ಪುನಃ ಎಲ್ಲ ಕಡೆ ಭಾರತಾದ್ಯಂತ ಸ್ಪ್ರೆಡ್ ಆಗಿದೆ ಅನ್ನೋದು ಭಾಳ ಮುಖ್ಯವಾದ್ದು. ಅದನ್ನು ತಡೆಯೋದಕ್ಕೆ ಅವರು ಇದರಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಅದರ ಜೊತೆಗೆ ಸೊ ಬಜೆಟನ್ನು ಒಟ್ಟಾರೆ ನೋಡಿದಾಗ ಏನು ಅನಿಸುತ್ತೆ ಅನ್ನೋದು, ಸಿದ್ದರಾಮಯ್ಯನವರ ಬಜೆಟ್, ಒಂದು ಬಜೆಟ್ ಅನ್ನೋದು ಇದೆಯಲ್ಲ, ಅದು ಕೇವಲ ಅಂಕಿ ಅಂಶಗಳ ಲೆಕ್ಕಾಚಾರ ಮಾತ್ರ ಅಲ್ಲ. ಅದನ್ನು ಮೀರಿ ಒಂದು ಸರ್ಕಾರದ ಆದ್ಯತೆಗಳು ಯಾವುವು ಅನ್ನೋದು ಬಹಳ ಮುಖ್ಯವಾದ್ದು. ಅದರಲ್ಲಿ ಸಿದ್ದರಾಮಯ್ಯ ಸೋತಿಲ್ಲ. ತಮ್ಮ ಆದ್ಯತೆಗಳು ಯಾವುದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಎಲ್ಲರನ್ನೂ ಒಳಗೊಳ್ಳುವ ಮುಂಗಡ ಪತ್ರವನ್ನು ಕೊಡುವುದಕ್ಕೆ ಯತ್ನ ಮಾಡಿದ್ದಾರೆ. ಇನ್ನು ಬಹಳ ಚರ್ಚೆ ನಡೀತಾ ಇರೋದು ರಾಜ್ಯ ಸರ್ಕಾರದ ಸಾಲದ ಬಗ್ಗೆ. ಸೊ ಇದೇನು ಕಳೆದ ಬಾರಿನೂ ಸಾಲ ಮಾಡಿದ್ರು, ಈ ಬಾರಿನೂ ಸಾಲ ಮಾಡಿದ್ರು, ಈ ಸುಮಾರು 8-9 ಲಕ್ಷ ಕೋಟಿ ಸಾಲ ಇದೆ ಅನ್ನೋ ಮಾತನಾಡ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಮುಂಗಡ ಪತ್ರಕ್ಕೂ ಒಂದು ಸರ್ಕಾರದ ಮುಂಗಡ ಪತ್ರಕ್ಕೂ ವ್ಯತ್ಯಾಸ ಇದೆ. ನಾವು ವ್ಯಕ್ತಿಗಳಾಗಿ, ಇಂಡಿವಿಜುವಲ್ ಆಗಿ, ಒಂದು ಕುಟುಂಬ ಅವರ ಆಯವ್ಯಯ ಪತ್ರದಲ್ಲಿ ಆಯಕ್ಕಿಂತ ವ್ಯಯ ಜಾಸ್ತಿ ಆದರೆ ತೊಂದರೆ ಸಿಕ್ಕಾಗುತ್ತೆ. ಸಾಲ ತೆಗೆದುಕೊಂಡ ತಕ್ಷಣ ಒಂದು ಕುಟುಂಬ ತೊಂದರೆ ಸಿಕ್ಕಾಗುತ್ತೆ. ಆದರೆ ಯಾಕೆಂತಂದರೆ ಒಂದು ಕುಟುಂಬಕ್ಕೆ ತೆಗೆದುಕೊಳ್ಳುವಂತಹ ಸಾಲ ಇರುತ್ತಲ್ಲ, ಅದು ಉತ್ಪಾದಕ ವಿಚಾರಗಳಿಗೆ ಸ್ಪೆಂಡ್ ಆಗಲ್ಲ. ನೀವು ತಗೊಂಡದ ಮದುವೆ ಮಾಡೋದಕ್ಕೋ, ಹಬ್ಬ ಮಾಡೋದಕ್ಕೋ, ಇನ್ನೊಂದು ಮಾಡೋದಕ್ಕೋ, ಮನೆ ಕಟ್ಟಿ, ವಾಟ್ ಎವರ್ ಇಟ್ ಮೇ ಬಿ, ಅದು ಅನುತ್ಪಾದಕ ವೆಚ್ಚ. ಸೊ ಒಂದು ಸರ್ಕಾರ ಮಾಡುವ ವೆಚ್ಚ ಇರುತ್ತಲ್ಲ, ಅದು ಅನುತ್ಪಾದಕ ವೆಚ್ಚ ಆದರೆ ಅಪಾಯ. ಅಂದರೆ ನೀವು ಸಾಲ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಗೆ ವಿನಿಯೋಗಿಸಿದರೆ ಸಾಲ ತಪ್ಪಲ್ಲ. ಆದರೆ ಈ ಸರ್ಕಾರ ತೆಗೆದುಕೊಂಡ ಸಾಲವನ್ನು ಅನುತ್ಪಾದಕ ವೆಚ್ಚಗಳಿಗೆ ವ್ಯಯ ಮಾಡಿದರೆ ಸರ್ಕಾರ ಟ್ರಬಲ್ ಸಿಕ್ಕಾಗತ್ತೆ. ಅದನ್ನು ಭಾಳ ಸರಳವಾಗಿ ಹೇಳೋದಂದರೆ, ಏನು ಈ ಸರ್ಕಾರ ಸಾಲವನ್ನು ತೆಗೆದುಕೊಳ್ಳುತ್ತೆ, ಈ ಸಾಲವನ್ನು ದಟ್ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೆ ಅತಿ ಹೆಚ್ಚಿನ ಹಣ ವೆಚ್ಚ ಮಾಡಿದರೆ, ಸೊ ಶಾಸಕರು, ಮಂತ್ರಿಗಳು ಟಿ ಎ ತಗೊಳ್ಳೋದಕ್ಕೆ ಇಲ್ಲ, ಅನುತ್ಪಾದಕ ವೆಚ್ಚಗಳು, ಅದಕ್ಕಾದರೆ ಪ್ರಾಬ್ಲಮ್ ಆಗುತ್ತೆ. ಆದರೆ ಅದು ತೆಗೆದುಬಿಟ್ಟು ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ, ರಸ್ತೆಗಳಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ವಿನಿಯೋಗಿಸಿದ್ರೆ ದಟ್ ವಿಲ್ ಬಿ ಗುಡ್ ಥಿಂಗ್. ಹಾಗೆಯೇ ಸಿದ್ದರಾಮಯ್ಯನವರು ಇನ್ನೊಂದು ಅವರ ಬಜೆಟ್ನ ಏನು ಗೊತ್ತಾ, ಬೆಂಗಳೂರಿಗೆ ಅತಿ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಅದು ಕೆ ಶಿವಕುಮಾರ್ ಅವರ ಒತ್ತಡದಿಂದ ಇರ್ಬೋದು, ಹೆಚ್ಚಿನ ಅನುದಾನವನ್ನು ಬೆಂಗಳೂರಿಗೆ ಕೊಟ್ಟು ತಪ್ಪಲ್ಲ. ಯಾಕೆಂದರೆ ನಮಗೆ ಹೆಚ್ಚಿನ ವರಮಾನ ಬರೋದು ಬೆಂಗಳೂರಿನಾಗಿರ್ತೀವಿ, ಅದರಿಂದ ಬೆಂಗಳೂರಿಗೆ ಹೆಚ್ಚಿನದು ಕೊಟ್ಟಿರ್ಬೋದು.